ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ 75ನೇ ಜನ್ಮದಿನವನ್ನ ತುಮಕೂರಿನಲ್ಲಿ ಸರಳ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರು ಆಚರಿಸಿದರು. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನದ ಅಂಗವಾಗಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರು ತಿಳಿಸಿದರು. ಅಸಹಾಯಕ ಕುಟುಂಬವೊಂದು ಸ್ವಾವಲಂಬಿ ಜೀವನ ಆರಂಭಿಸಲು ತೆಳ್ಳುವ ಗಾಡಿಗಳನ್ನು ವಿತರಿಸುವುದರ ಜೊತೆಗೆ ವ್ಯಾಪಾರ ಆರಂಭಿಸಲು ಅಗತ್ಯವಾದ ಮೂಲ ಬಂಡವಾಳವನ್ನ ನೀಡಲಾಯಿತು. ನಾಯಕರು ಏನು ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಈಗ ಬನಶಂಕರಿ ಸರ್ಕಲಲ್ಲಿ ಅವಶ್ಯಕತೆ ಇರುವ 2 ಕುಟುಂಬಗಳಿಗೆ 2 ತಳ್ಳುವ ಗಾಡಿ ಮತ್ತು ಅದರಲ್ಲಿ ಮಾರಾಟ ಮಾಡುವಂಥ ಸರಕನ್ನು ಕೊಟ್ಟು ಜೀವನೋಪಾಯಕ್ಕಾಗಿ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಮಾಡಿ, ಆಸ್ಪತ್ರೆಯಲ್ಲಿ ಏನು ರೋಗಿಗಳು ಮತ್ತು ಅವರ ಅಟೆಂಡೆಂಟ್ಸ್ ಇರ್ತಾರೆ ಅವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂಥ 3 ಪುಣ್ಯದ ಕೆಲಸಗಳನ್ನು ಈಗ ಈ ದಿನ ನಾವು ನೆರವೇರಿಸ್ತಾ ಇದ್ದೇವೆ. ಆ ದೇವರು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ನೀಡಿ ಇನ್ನೂ ಹೆಚ್ಚಿನ ಅಂತಸ್ತನ್ನು ನೀಡಿ ಅವರ ಆರೋಗ್ಯವನ್ನು ಕಾಪಾಡಲಿ ಮತ್ತು ಈ ರಾಜ್ಯದ ದೇಶದ ಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾವೆಲ್ಲರೂ ಕೂಡ ಒಂದಾಗಿ ಕಾಂಗ್ರೆಸ್ಸಿಗರಾಗಿ ಯಾವ ಜಾತಿ ಭೇದವಿಲ್ಲದೆ ಸೇರಿ ಅವರ ಕಷ್ಟ ನಿವಾರಣೆ ಮಾಡಿದ್ದೀನಿ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸುಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇದರ ಜೊತೆಗೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಗೂ ಅವರ ಸಹಾಯಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮುಂದುವರೆಸುತ್ತಿದ್ದೇನೆ ಎಂದು ಇಕ್ಬಾಲ್ ಅಹಮದ್ ರವರು ತಿಳಿಸಿದರು. ಈ ವೇಳೆ ತುಮಕೂರಿನ ಬಿಂದು ಶೇಖರ್ ಒಡೆಯರ್ ಸ್ವಾಮೀಜಿ ರೋಗಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿ ಇಕ್ಬಾಲ್ ಅಹಮದ್ ರವರ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನವನ್ನ ಪಡೆಯಲಿ ಎಂದು ಶುಭ ಹಾರೈಸಿದರು. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಅವರ ಅನುಯಾಯಿಗಳಂತಹ ನಮ್ಮ ಇಕ್ಬಾಲ್ ಅಹಮದ್ ಸಾಹೇಬರು ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಏನು ಬೀದಿ ವ್ಯಾಪಾರಗಳಿಗೆ ಗಾಡಿಯನ್ನು ಕೊಡೋದ್ರ ಮುಖೇನ ಮತ್ತು ಗೊತ್ತು ಆರ್ಥಿಕವಾಗಿ ಸಬರ್ ಅಲ್ಲದೆ ಇರ್ತಕ್ಕಂಥ ಒಂದು ಮಹಿಳೆಯನ್ನು ಅವರು ದತ್ತುತಗೊಂಡಿದ್ದಾರೆ. ಅವರು ಶಿವಮೊಗ್ಗದಂಥ ಅವರ ತಂಗಿಯನ್ನು ಅದರ ಜೊತೆಗೆ ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಅಧಿಕಾರ ಸಿಗಲಿ ಮತ್ತು ಎಲ್ಲ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಮ್ಮ ಇಕ್ಬಾಲ್ ಅಹಮದ್ ಅವರವರ ನೇತೃತ್ವದಲ್ಲಿ ಅವರ ಎಲ್ಲ ಸ್ನೇಹಿತರು ಇವತ್ತು ಇದು ಸರ್ಕಾರಿ ಆಸ್ಪತ್ರೆ ಸಭಾಂಗಣದಲ್ಲಿ ಎಲ್ಲರಿಗೂ ಉಚಿತವಾಗಿ ಅವರ ಜ್ಞಾಪಕಾರ್ಥವಾಗಿ ಆಹಾರ ವಿತರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನಾದರೂ ಭಾವನೆ ಮಾಡ್ತಾ, ಅನ್ನದಾತು ಸುಖೀ ಭವ ಅಂತ ಅನ್ನ ಯಾರಾಗ್ತಾರೆ ಅವ್ರಿಗೆ ಶಿವ, ನಾರಾಯಣ, ಅಲ್ಲ, ಯೇಸು ಎಲ್ಲರೂ ಒಳ್ಳೇದು ಮಾಡ್ತಾರೆ ಅನ್ನೋದು ಈ ಭಾರತೀಯ ಸಂಸ್ಕೃತಿ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಇಕ್ಬಾಲ್ ಅಹಮದ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಸಮಾಜ ಸೇವೆ ಮಾಡ್ತಕ್ಕಂಥ ನಾನಾದರೂ ಆ ದೇವರು ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ. ಓಂ ನಮಃ ಶಿವಾಯ. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.